ತೆಗೆದುಬಿಡಪ್ಪ ಇಲ್ಲ ಸ್ಪೀಚ್ ಮಾಡ್ತಾನೆ ಚಂದ್ರ ಅದೇ ಹಾಂ ಹೌದು ನಮ್ಮದು ಬೇರೆ ಇಲ್ಲ ಕೂತ್ಕೊಂಡೆ ಮಾತಾಡ್ತೀನಿ. ಓಕೆ, ಮಾನ್ಯ ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ. ಹಲವು ಯುವಕರು ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ತಮ್ಮ ಭವಿಷ್ಯಗಳನ್ನು ಕಂಡುಹಿಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಕಳೆದ ಬಾರಿ ಈ ರೀತಿ ಪ್ರಿಲಿಮಿನರಿ ಎಕ್ಸಾಮ್ಸ್ ಆದಾಗ 200 ಪ್ರಶ್ನೆಗಳು ಇರ್ತವೆ. 200 ಪ್ರಶ್ನೆಗಳಲ್ಲಿ 57 ಪ್ರಶ್ನೆಗಳು ಕನ್ನಡದಲ್ಲಿ ತಪ್ಪಾಗಿ ಮುದ್ರಣ ಆಗಿತ್ತು. ಅದರಿಂದಾಗಿ ಬಹಳ ಜನರಿಗೆ ಅನ್ಯಾಯ ಆಗಿತ್ತು. ಅದರ ಹೋರಾಟವೂ ಕೂಡ ನಡೆದಿತ್ತು. ಆದರೆ ಸರ್ಕಾರ ಅದಕ್ಕೆ ಉತ್ತರ ಕೊಡಲಿಲ್ಲ. ಅನೇಕರಿಗೆ ಅನ್ಯಾಯ ಆಗಿತ್ತು. ಈಗ ಮತ್ತೆ ಕಳೆದ ವಾರ ಮತ್ತೆ ಪರೀಕ್ಷೆ ನಡೆದಿದೆ. ಈ ಪರೀಕ್ಷೆಯಲ್ಲಿ 200 ಪ್ರಶ್ನೆಗಳಿಗೆ 33 ಪ್ರಶ್ನೆಗಳು ತಪ್ಪಾಗಿ ಮುದ್ರಣ ಆಗಿದೆ. ಆಂಗ್ಲ ಭಾಷೆಯಲ್ಲಿ ಯಾವ ಮುದ್ರಣ ಆಗಿದೆಯೋ ಅದು ಕನ್ನಡ ಭಾಷೆಯಲ್ಲಿ ಅರ್ಥವೇ ಇಲ್ಲದ ರೀತಿಯಲ್ಲಿ, ಪ್ರಶ್ನೆಯ ರೀತಿಯಲ್ಲೇ ಇಲ್ಲ. ಈ ರೀತಿ ಅನೇಕ ನಿದರ್ಶನಗಳು ತಮ್ಮ ಮುಂದೆ ಇಲ್ಲಿ ನಾವು ಕೊಡಬಹುದು. ತಪ್ಪಾಗಿ ಮುದ್ರಣ ಆಗಿದೆ. ಇವ್ರಿಗೇನಂತಂದ್ರೆ ಈ ಸರ್ಕಾರಕ್ಕೆ ಕನ್ನಡನೂ ಬರೋದಿಲ್ಲ. ಇದು ಮುಖ್ಯಮಂತ್ರಿಗಳ ಪರಿಧಿಯಲ್ಲಿ ಬರತಕ್ಕಂಥ ವಿಚಾರ. ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಯಾವುದೇ ಕಾಳಜಿ ಇಲ್ಲ. ಕೆಪಿಎಸ್ಸಿಯಲ್ಲಿ ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಯನ್ನ ಇವರು ಗೂಗಲ್ನಲ್ಲಿ ಇದು ಮಾಡ್ತಾರೆ. ಯಾಕೆ ಕನ್ನಡ ಬರಲ್ವಾ ಇವ್ರಿಗೆ? ಕನ್ನಡ ಜ್ಞಾನ ಇಲ್ವಾ? ಆಮೇಲೆ ಯಾವ ಅಧಿಕಾರಿಯನ್ನ ಅದಕ್ಕೆ ನೇಮಕ ಮಾಡಿರ್ತಾರೋ ಮೊದಲನೇದಾಗಿ ಆತ ಈ ಕರ್ನಾಟಕದವನಲ್ಲ. ಆ ಕರ್ನಾಟಕದವರು ಅಲ್ಲದೆ ಇರೋರಿಗೆ ಅವ್ರಿಗೆ ಕನ್ನಡನೇ ಬರೋದಿಲ್ಲ. ಮತ್ತೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದು ಯಾರು? ಅವ್ರು ಹೇಳೋದೇನಂತಂದ್ರೆ, ಒಂದು ಸಮಯ ಇದನ್ನು ಎಲ್ಲರೂ ಕೂಡ ಚೆಕ್ ಮಾಡೋದಾದ್ರೆ, ಇದನ್ನ ಪರಿಶೀಲನೆ ಮಾಡಲಿಕ್ಕೆ ಬೇರೆಯವ್ರಿಗೆ ಕೊಟ್ರೆ ಇದು ಪೇಪರು ಔಟ್ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಅನೇಕ ಬಾರಿ ಇಲ್ಲಿ. ಆದ್ರೆ ಇವತ್ತೊಂದು ದಿವಸ ನೋಡಿ, ಇಲ್ಲಿ ನಿಂತಿರ್ತಕ್ಕಂಥವ್ರು ಇದೆಲ್ಲರೂ ಕೂಡ ತಮ್ಮ ಹೆಸರು ಏನಂದ್ರೆ ಕಾಂತಕುಮಾರ್ ಅಂತೇಳಿ, ಇವರು ಎಕ್ಸಾಮ್ ಬರೆದು ಬಂದವರು. ಒಂದೇ ಒಂದು ಪ್ರಶ್ನೆ ತಪ್ಪು ಉತ್ತರ ಕೊಟ್ರೆ ಸಾವಿರಾರು ನಂಬರ್ಗಿಂತ ಹಿಂದಕ್ಕೆ ಹೋಗ್ಬಿಡ್ತಾರೆ ಅವರು ತಪ್ಪಾದ್ರೆ. ಅಂದ್ರೆ ಈ ರೀತಿ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ಇದರ ತೀಕ್ಷ್ಣತೆ ಯಾಕೆ ಈ ಸರ್ಕಾರಕ್ಕೆ ಅರ್ಥ ಆಗಿಲ್ಲ? ಯುವಕರ ಜೊತೆಯಲ್ಲಿ ಈ ರೀತಿ ಯಾಕೆ ಇವರು ಆಟ ಆಡ್ತಾರೆ? ಇವತ್ತು 33 ಪ್ರಶ್ನೆ ಇವರು ಉತ್ತರ ಕೊಡ್ಲಿಕ್ಕೆ ಇವ್ರಿಗೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಪಾಸ್ ಆಗೋದು ಹೇಗೆ? ಇದೊಂಥರ ಕಾಂಪಿಟೇಟಿವ್ ಇದು. ಈಗಿದ್ರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಯಾವ ಯುವಕರು ಈ ಒಂದು ಪರೀಕ್ಷೆಯಲ್ಲಿ ಈಗ ಪಾಲ್ಗೊಂಡಿದ್ರು ಅವರೆಲ್ಲರೂ ಕೂಡ ಈಗ ಬೀದಿಗಿಳಿಯತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಒಂದು ಸಾರಿ ಈ ರೀತಿ ವ್ಯತ್ಯಾಸ ಆದರೆ ಇನ್ನ ಅವರ ಏಜ್ ಬಾರ್ ಆದರೆ ಅವರಿಗೆ ಕೆಲಸಗಳೇ ಸಿಗೋದಿಲ್ಲ. ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಹಾರಿಕೆ ಉತ್ತರ ಕೊಡೋದು ಮತ್ತೆ ಅದರ ಬಗ್ಗೆ ಕಾಳಜಿಯನ್ನೇ ತೋರಿಸದೇ ಇರತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ, ನೀವು ನೋಡಬಹುದು. ಇದರಲ್ಲಿ ಬಹಳಷ್ಟು ತಪ್ಪುಗಳಿದೆ. ನಾನು ಈಗಾಗಲೇ ಅದನ್ನು ಪರಿಶೀಲನೆ ಮಾಡಿ ನೋಡಿದ್ದೇನೆ. ಆದ್ದರಿಂದ ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ, ಕನ್ನಡದಲ್ಲಿ ಇರ್ತಕ್ಕಂಥ ಪ್ರಶ್ನೆಯ ಅರ್ಥವೇ ಬೇರೆ. ಈ ರೀತಿ ಆಗಿರೋದ್ರಿಂದ ಈಗ ಯುವಕರು ಬಂದು ಬೇಡಿಕೆಯನ್ನಿಟ್ಟಿದ್ದಾರೆ. ಒಂದು ಸಮಯ ನೀವೇನಾದರೂ ಹಾಗೆ ಆಗೋದಾದ್ರೆ ಅದನ್ನ ಮೇನ್ಸ್ಗೆ ಎಲ್ಲರಿಗೂ ನಮಗೆ ಅವಕಾಶ ಕೊಟ್ಬಿಡಿ. ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಕೊಡಿ. ನಾವು ಅಲ್ಲಿ ಫೇಲ್ ಆದರೆ ಅದು ನಮ್ಮ ಹಣೆ ಬರ ಬಿಟ್ಟುಬಿಡಿ. ನಮ್ಮನ್ನು ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ.
ಇಲ್ಲ ಅಂತಂದ್ರೆ ಇದನ್ನ ಸಂಪೂರ್ಣ ರದ್ದುಪಡಿಸಿ ಮತ್ತೆ ಮರುಪರೀಕ್ಷೆಯನ್ನ ಮಾಡಿ ಅಂತಕ್ಕಂಥ ಬೇಡಿಕೆಯನ್ನ ಯುವಕರು ಇಟ್ಟಿದ್ದಾರೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಪರಿಶೀಲನೆ ಮಾಡಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಒಂದು ಸಮಯ ಇದನ್ನು ಮಾಡಲಿಲ್ಲ ಅಂದ್ರೆ ಮುಂದಿನ ವಾರದಿಂದ ನಮ್ಮ ಯುವ ಸಮೂಹ ಬೀದಿಗಿಳಿದು ನಿಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದೇ ನಿಮಿಷ ಅಷ್ಟೇ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ರಾಷ್ಟ್ರದ ಹಿರಿಯ ನಾಗರಿಕ